ನಮ್ಮೆಲ್ಲರ ಆರೋಗ್ಯದ ಗುಟ್ಟು ನಮ್ಮ ಹಿರಿಯರು ಹೇಳಿರುವ ಈ ಸೂತ್ರಗಳಲ್ಲಿ ಅಡಗಿದೆ. ಬೆಳಗ್ಗೆ ಬೇಗ ನಿದ್ದೆಯಿಂದ ಏಳಬೇಕು. ಅಂದರೆ ಸೂರ್ಯ ನೆತ್ತಿ ಮೇಲೆ ಏರು ಮುಂಚೆ ಎದ್ದು ಫ್ರೆಶ್ ಅಪ್ ಆಗಬೇಕು. ನಿದ್ರೆಯಿಂದ ಎಚ್ಚರಗೊಂಡ ತಕ್ಷಣ ಎದ್ದು ಕುಳಿತು 1 ಲೋಟ ಬೆಚ್ಚನೆಯ ನೀರನ್ನು ಕುಡಿಯಬೇಕು. ನಿಮಗೆ ಹೊಸ ದಿನ, ಹೊಸ ಅವಕಾಶ ಸಿಕ್ಕಿದೆ ಎಂದು ಅದಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳಿ. ಇಂದಿನ ನಮ್ಮ ದಿನ ಸುಖಕರವಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ. ತಣ್ಣನೆಯ ವಸ್ತುಗಳನ್ನು ತಿನ್ನಲೇಬಾರದು. ಅಂದರೆ ಫ್ರಿಡ್ಜ್ನಲ್ಲಿ ಇಟ್ಟ ಐಸ್ ಕ್ರೀಮ್ ಮತ್ತು ಜ್ಯೂಸ್ ಇಂತಹ ಪದಾರ್ಥಗಳನ್ನು ತಿನ್ನಬಾರದು. ಫ್ರಿಡ್ಜ್ನಿಂದ ಹೊರತೆಗೆದ ಆಹಾರ ಪದಾರ್ಥಗಳನ್ನು ತಕ್ಷಣ ತಿನ್ನಬಾರದು. ಅದನ್ನು 1 ಗಂಟೆ ಹಾಗೆ ಹೊರಗಡೆ ತೆಗೆದಿಟ್ಟು ನಂತರ ಉಪಯೋಗಿಸಬೇಕು. ಬೇಸಿಗೆಯಲ್ಲಿ ತಂಪು ಪಾನೀಯವನ್ನು ಸೇವಿಸಿ. ಆದರೆ ಮನೆಯಲ್ಲಿ ತಯಾರಿಸಿದ ಜ್ಯೂಸ್ ಅಂದರೆ ಫ್ರಿಡ್ಜಿನಲ್ಲಿಟ್ಟಂತಹ ಐಸ್ ಜ್ಯೂಸನ್ನು ಕುಡಿಯಬೇಡಿ. ಮಾಡಿದ ಅಡುಗೆಯನ್ನು ಬಿಸಿಯಾಗಿರುವಾಗಲೇ ತಿನ್ನಬೇಕು. ಬೆಳಗ್ಗೆ 10 ಗಂಟೆ 10:30 ಒಳಗೆ ಬ್ರೇಕ್ಫಾಸ್ಟನ್ನು ಮುಗಿಸಬೇಕು. ಬೆಳಗ್ಗಿನ ಉಪಹಾರದೊಂದಿಗೆ ಹಣ್ಣಿನ ಜ್ಯೂಸ್ ಅನ್ನು ಕುಡಿಯಬೇಕು. ಬೆಳಗ್ಗಿನ ತಿಂಡಿಯಾದ ನಂತರ ಯಾವುದೇ ಹೆವಿಯಾಗಿರುವಂತಹ ಕೆಲಸವನ್ನು ಮಾಡಬಾರದು. ಮತ್ತು ಮಧ್ಯಾಹ್ನ ಆಗುವ ಅಷ್ಟರಲ್ಲಿ 2 ರಿಂದ 3 ಲೋಟ ನೀರು ಕುಡಿಯಬೇಕು. ನಿಮ್ಮನ್ನು ನೀವು ತುಂಬ ಹೈಡ್ರೇಟ್ ಆಗಿ ಇಟ್ಟುಕೊಳ್ಳಲು ಪ್ರಯತ್ನ ಮಾಡಬೇಕು. ಊಟ ಮಾಡುವಾಗ ಅತಿಯಾಗಿ ನೀರನ್ನು ಸೇವಿಸಬಾರದು. ಅದಕ್ಕೂ ಮುಂಚಿತವಾಗಿ ಅಂದರೆ ಊಟ ಮಾಡಲು 40 ನಿಮಿಷಗಳ ಮೊದಲು ನೀರನ್ನು ಸೇವಿಸುವುದು ಉತ್ತಮ. ನಿಂತುಕೊಂಡು ಊಟವನ್ನು ಮಾಡಬಾರದು. ಕುಳಿತುಕೊಂಡೇ ಊಟ ಮಾಡಬೇಕು. ಆಹಾರವನ್ನು ನಾವು ತಿನ್ನುವಾಗ ಚೆನ್ನಾಗಿ ಅಗಿದು ನುಂಗಬೇಕು. ಮಧ್ಯಾಹ್ನದ ಊಟದಲ್ಲಿ ಸಾಂಬಾರಿಗೆ ಹುಣಸೆ ಪುಡಿಯನ್ನು ಉಪಯೋಗಿಸಬೇಕು. ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡಿ 10 ರಿಂದ 15 ನಿಮಿಷಗಳ ಕಾಲ ನಿದ್ರೆಯನ್ನು ಮಾಡಬೇಕು. ಮತ್ತು ಮಧ್ಯಾಹ್ನ ಊಟವಾದ ನಂತರ 1 ಗ್ಲಾಸ್ ಮಜ್ಜಿಗೆಯನ್ನು ಸೇವಿಸುವುದು ಉತ್ತಮ. ಸೂರ್ಯ ಮುಳುಗುವುದಕ್ಕೂ ಮುಂಚೆ ಊಟ ಮಾಡಬೇಕು. ಮತ್ತು ರಾತ್ರಿಯ ವೇಳೆ ಮಿತವಾಗಿ ಊಟ ಮಾಡಬೇಕು. ರಾತ್ರಿ ಊಟವಾದ ನಂತರ ಸ್ವಲ್ಪ ಸಮಯ ವಾಕ್ ಮಾಡಬೇಕು. ರಾತ್ರಿ ಊಟವಾದ 1 ಗಂಟೆಯ ನಂತರ ಹಾಲು ಅಥವಾ ಯಾವುದಾದರೂ ಪಾನೀಯವನ್ನು ಸೇವಿಸಬಹುದು. ರಾತ್ರಿ ವೇಳೆ ಲಸ್ಸಿ, ಮಜ್ಜಿಗೆ ಇಂಥವುಗಳನ್ನು ಕುಡಿಯಬಾರದು. ರಾತ್ರಿ ವೇಳೆ ಹುಳಿ ಹಣ್ಣುಗಳನ್ನು ಸೇವಿಸಬಾರದು. ರಾತ್ರಿ 9 ರಿಂದ 10 ಗಂಟೆಯ ಒಳಗೆ ಮಲಗಬೇಕು. ಸಕ್ಕರೆ, ಮೈದಾ ಮತ್ತು ಉಪ್ಪು ಕಡಿಮೆ ಉಪಯೋಗಿಸಬೇಕು. ಹಸ್ತಮೈದುನದ ಚಟವನ್ನು ಬಿಟ್ಟು ಬಿಡಿ. ಬಿಡಲು ಸಾಧ್ಯವಿಲ್ಲ ಎಂದಾದಾಗ ಅದನ್ನು ಕಡಿಮೆ ಮಾಡಿ. ವಿದೇಶಿ ಆಹಾರ ಪದಾರ್ಥಗಳನ್ನು ತಿನ್ನುವುದನ್ನು ಕಡಿಮೆ ಮಾಡಿ. ಟೀ, ಕಾಫಿಯನ್ನು ಕುಡಿಯದಿರಲು ಪ್ರಯತ್ನಿಸಿ. ಅಂದರೆ ಕುಡಿಯಲು ಬಿಟ್ಟು ಬಿಡುವುದಕ್ಕೂ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಹಾಲಿಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಬೆರೆಸಿ ಕುಡಿಯುವುದರಿಂದ ಕ್ಯಾನ್ಸರ್ ರೋಗವನ್ನು ತಡೆಗಟ್ಟಬಹುದು. ಆದಷ್ಟು ಮನೆಯ ಆಹಾರವನ್ನು ತಿನ್ನಲು ಪ್ರಯತ್ನಿಸಿ.